ನಮ್ಮೆಲ್ಲರ ಪ್ರೀತಿಯ ಅಮ್ಮನವರ ಹಿರಿಯ ಸನ್ಯಾಸಿ ಶಿಷ್ಯರಾದ ಸಂಪೂಜ್ಯ ಸ್ವಾಮಿ ಪೂರ್ಣಾಮೃತಾನಂದಪುರಿ ಸ್ವಾಮೀಜಿಯವರು ಪೂರ್ಣ ರೂಪದಲ್ಲಿ, ಅಮೃತಾನಂದಮಯಿ ರೂಪದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ನಮ್ಮ ಹೃದಯದಲ್ಲಿ ಅಮ್ಮನ ಬಗ್ಗೆ ಭಕ್ತಿಯ ದೀಪವನ್ನು ಹಚ್ಚಲಿ ಅಂತ ಕೇಳ್ಕೊಳ್ತೀನಿ. ಓಂ ಅಮೃತೇಶ್ವರಿ ನಮಃ. ಓಂ ಅಮೃತೇಶ್ವರಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಮೃತೇಶ್ವರೈ ನಮಃ. ಈ ನವರಾತ್ರಿಯ ಸುದಿನದಂದು ಸ್ವಾಮೀಜಿಯವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಡಾಕ್ಟರ್ ವಿಕಾಸ್ ಮೋದಿ ಅವರನ್ನ ವಿನಂತಿಸ್ಕೊಳ್ತೀನಿ. ಹಾಗೆಯೇ ಡಾಕ್ಟರ್ ಚಂದ್ರಮೋಹನ್ ಸರ್ ಅವರು ಪೂಜ್ಯ ಸ್ವಾಮೀಜಿಯವರಿಗೆ ಮಾಲಾರ್ಪಣೆಯನ್ನು ಮಾಡಿ ಆಶೀರ್ವಾದ ತೆಗೆದುಕೊಂಡು ಅಮೃತಕೃಪಾ ಆಸ್ಪತ್ರೆಯಲ್ಲಿ ಹಿರಿಯ ಆಫ್ಥಲ್ಮಾಲಜಿ ಅಂದರೆ ನೇತ್ರ ತಜ್ಞರಾಗಿ ಅಮ್ಮನಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಾಲಂಟ್ರಿಯಾಗಿ ಅವರು ಸೇವೆ ಮಾಡ್ತಿದ್ದಾರೆ. ಯಾವುದೇ ಹಣದ ಇಚ್ಛೆ ಮಾಡದೆ ನಿಜವಾದ ರೀತಿಯಲ್ಲಿ ಅವರು ಅಮ್ಮನಿಗೆ ಸೇವೆ ಮಾಡ್ತಾ ಇದ್ದಾರೆ. ಅವರು ಯೋಗ ಸಾಧಕರು ಹೌದು. ಬೆಳಗ್ಗೆ 2 ಗಂಟೆಗಳ ಕಾಲ ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾರೆ. ಸೊ ಈ ದಿವಸ ನಮ್ಮ ಸ್ವಾಮೀಜಿಯವರು ಹೇಳಿದ್ರು ಅವ್ರ ಕೈಲೇ ಮಾಲಾರ್ಪಣೆ ಮಾಡಿಸ್ಬೇಕು ಅಂತ. ಓಂ ಅಮೃತೇಶ್ವರಿ ನಮಃ. Now I request Dr. Vikas Modi to introduce Swamiji, who doesn't need any introduction, to the audience. Thank you. Fully renowned spiritual organization called Mata Amritanandamayi Mutt. An eager child who was always curious to know the secrets of the universe and life. ಕಳೆದ 4-5 ವರ್ಷದಿಂದ ಸ್ವಾಮೀಜಿಯವರು ತಪ್ಪದೇ ನಮ್ಮ ಮಕ್ಕಳಿಗೆ ಭಗವದ್ಗೀತೆ, ರಾಮಾಯಣ ಎಲ್ಲವನ್ನು ಅಮ್ಮನ ಸೇವೆ ಎಂದು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ. ಮಾ ಕಾಳಿ कुशलान्न प्रमरितव्यम्
ಸುಲಲಿತವಾಗಿ ಸ್ಪಷ್ಟವಾಗಿ ಶಿಷ್ಯಾನುಶಾಸನ ಹೇಳಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು.